ವೆಜೇನಿಸ್ಮಸ್ ಅಂದರೆ ವೆಜೇನ ಟೈಟ್ ಆಗುವಂಥದ್ದು ಒಂದು ಇಂಟರ್ಕೋರ್ಸ್ ಅಥವಾ ಸಂಭೋಗ ಮಾಡಬೇಕಾದ್ರೆ. ಆಫ್ಟರ್ ಮ್ಯಾರೇಜು ಈಗ ಹಸ್ಬೆಂಡು ಇಂಟರ್ಕೋರ್ಸ್ ಮಾಡಲಿಕ್ಕೆ ಅಂತ ಟ್ರೈ ಮಾಡಿದಾಗ ಆ ಪಾರ್ಟ್ನರ್ಗೆ ಒಳಗಡೆ ತೊಗೊಳ್ಲಿಕ್ಕಾಗಲ್ಲ, ಪೇಯ್ನು ಡಿಸ್ಕಂಫರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಇಂಟರ್ಕೋರ್ಸ್ ಮಾಡಬೇಕಾದ್ರೆ ಈಗ ವೆಜೇನ ಒಳಗಡೆ ಎಂಟ್ರಿ ಆಗೋ ಟೈಮಲ್ಲಿ, ಸೆಕ್ಸ್ ಮಾಡೋ ಟೈಮಲ್ಲಿ ಈಸಿಯಾಗಿ ವೆಜೇನ ಓಪನ್ ಆಗುತ್ತೆ, ಪೆನ್ನಿಸ್ಸು ಒಳಗಡೆ ಎಂಟ್ರಿ ಆಗುತ್ತೆ. ಆದರೆ ವೆಜೇನಿಸ್ಮಸ್ ಪ್ರಾಬ್ಲಮ್ ಇದ್ದಾಗ ವೆಜೇನ ಟೈಟ್ ಇರುತ್ತೆ, ಪೆನ್ನಿಸ್ಸನ್ನು ಒಳಗಡೆ ಹಾಕಲಿಕ್ಕೆ ಕಷ್ಟ ಆಗತ್ತೆ. ಇದನ್ನು ಪ್ರೈಮರಿ ವೆಜೇನಿಸ್ಮಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಸೆಕೆಂಡ್ರಿ ವೆಜೇನಿಸ್ಮಸ್ ಇರುತ್ತೆ. ಮ್ಯಾರೇಜ್ ಆಗಿ ಸೆಕ್ಷುವಲ್ ಲೈಫ್ ಚೆನ್ನಾಗಿರುತ್ತೆ, ಆಫ್ಟರ್ ಡೆಲಿವರಿ ಆ ಒಂದು ಟೈಟ್ನೆಸ್ ಬರುತ್ತೆ. ಇದು ಯೂಶ್ವಲಿ ಫಿಸಿಕಲ್ ಪ್ರಾಬ್ಲಮ್ ಇರಲ್ಲ, ಸೈಕಲಾಜಿಕಲ್ ಇಶ್ಯೂಸ್ ಇರುತ್ತೆ. ಇನ್ವಾಲೆಂಟ್ರಿ ಅಂದರೆ ಅವರಿಗೆ ಗೊತ್ತಾಗ್ದಂಗೆ ವೆಜೇನ ಮಸಲ್ಲು ಟೈಟ್ ಆಗುತ್ತೆ ಡ್ಯೂರಿಂಗ್ ದ ಪೆನಟ್ರೇಷನ್, ಸಂಭೋಗ ಮಾಡಬೇಕಾದ್ರೆ. ಟ್ರೀಟ್ಮೆಂಟಿಗೆ ಬಂದರೆ ಮೇಯ್ನು ಸೆಕ್ಸ್ ಎಜುಕೇಷನ್ನು, ಕಪಲ್ ಸೆಕ್ಸ್ ಥೆರಪಿ, ಕೆಲವೊಂದು ಎಕ್ಸಸೈಸು, ಅದರಲ್ಲೂ ಸರಿ ಹೋಗಲಿಲ್ಲ ಅಂದರೆ ವೆಜೆನಲ್ ಡೈಲೇಟರ್ ಮುಖಾಂತರ ಇದನ್ನು ಸರಿಪಡಿಸ್ಬೋದು.